ಇರಾನ್ ಅಮೆರಿಕಾದ ಶಾಂತಿ ಮಾತುಕತೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇವತ್ತು ಒಂದು ರೀತಿಯಾದಂತಹ ಶಾಂತಿ ಸಭೆಯನ್ನ ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ತೀರ್ಮಾನ ಮಾಡಿರುವಂತದ್ದು. ಅಮೆರಿಕ ಪ್ರತಿನಿಧಿಸಲಿರುವಂತಹ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಕೂಡ ಭಾಗಿಯಾಗಲಿದ್ದಾರೆ. ಇರಾನ್ ಪ್ರತಿನಿಧಿಸುವಂತಹ ಸ್ಪೀಕರ್ ಮೊಹಮ್ಮದ್ ಬಗರ್ ಕೂಡ ಭಾಗಿಯಾಗಲಿದ್ದಾರೆ ಒಂದು ಶಾಂತಿ ಸಂಧಾನ ಸಭೆಯಲ್ಲಿ. ಇವತ್ತಿನ ಸಭೆಯಲ್ಲಿ ಏನೆಲ್ಲ ಮಹತ್ವದ ತೀರ್ಮಾನಗಳನ್ನು ಕೈಗೊಳ್ಳುತ್ತಾರೆ ಅನ್ನುವಂಥದ್ದೇ ನಿಜಕ್ಕೂ ಕುತೂಹಲ ಸಂಗತಿ. ನೋಡಿ, ನನ್ನಷ್ಟೇ ಇಸ್ರೇಲ್ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇತ್ತು ಇರಾನ್ ಮೇಲೆ. ಇರಾನ್ನ ಲೆಬನಾನ್ ಬೈರತ್ನ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇತ್ತು. ಇರಾನ್ ಅವ್ರು ಹೇಳ್ಬಿಟ್ರು, ನಾವಂತರೂ ಈ ಒಂದು ಶಾಂತಿ ಸಭೆಯಲ್ಲಿ ಪಾಲ್ಗೊಳ್ಳಲ್ಲ, ಯಾಕಂತಂದ್ರೆ ಇಸ್ರೇಲ್ ದಾಳಿ ಮಾಡ್ತಾ ಇರುವಂತಹ ಕಾರಣದಿಂದಾಗಿ ನಾವೊಂದು ಈ ಶಾಂತಿ ಸಭೆಯಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿ ನೇರಾನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಆದ್ರೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಂಗಿಲ್ಲ, ಈ ಒಂದು ಶಾಂತಿ ಸಭೆಯಲ್ಲಿ ಪಾಲ್ಗೊಳ್ಳಲೇಬೇಕು ಅಂತ ಹೇಳಿ. ಇರಾನ್ ಅಮೆರಿಕಾದ ಶಾಂತಿ ಮಾತುಕತೆಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಸೊ ಇವತ್ತು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಸಭೆಯನ್ನ ನಡೆಸಲಿದ್ದಾರೆ. ಅಮೆರಿಕ ಪ್ರತಿನಿಧಿಸಲಿರುವಂತಹ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹಾಗೂ ಇರಾನ್ ಪ್ರತಿನಿಧಿಸುವಂತಹ ಸ್ಪೀಕರ್ ಆಗಿರುವಂತಹ ಮೊಹಮ್ಮದ್ ಬಗರ್ ಇವರೆಲ್ಲರೂ ಕೂಡ ಭಾಗಿಯಾಗಲಿರುವಂಥದ್ದು ಈ ಒಂದು ಸಭೆಯಲ್ಲಿ. ಇವತ್ತೇನೆಲ್ಲ ತೀರ್ಮಾನವನ್ನ ಕೈಗೊಳ್ತಾರೆ, ಯುದ್ಧವನ್ನ ಮತ್ತಷ್ಟು ದಿನ ಮುನ್ನಡೆಸ್ತಾರಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ತಾರಾ, ಒಂದು ಒಪ್ಪಂದಕ್ಕೆ ಬರ್ತಾರಾ, ಇವೆಲ್ಲವಂತೂ ನಾವು ಕಾದ್ ನೋಡಬೇಕಾಗಿದೆ.